ಎಲ್ಲ ಹೋರಾಟ ಬಂಧುಗಳಿಗೆ ಮತ್ತು ಇಡೀ ಸಮಾಜದ ಸತ್ಯವನ್ನು ಅರಿಯುತ್ತಿರುವಂತಹ ಎಲ್ಲ ಜನರ ಹತ್ರ ನನ್ನ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇನೆ. ತುಂಬ ನೋವಿನ ಸಂಗತಿ ಅಂತ ಹೇಳಿದರೆ, ನಾವಿಷ್ಟು ತನಕ ಸೌಜನ್ಯ ಅನ್ನುವಂಥ ಒಂದು ಹೆಣ್ಣು ಮಗುವಿನ ಅತ್ಯಾಚಾರದ ಬಗ್ಗೆನೇ ಮಾತಾಡ್ತಾ ಬರ್ತಾ ಇದ್ದೇವೆ. ಆದರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಈ ರಾಜ್ಯದಲ್ಲಿ ಆಗುವಂಥ ಮೀಟರ್ ಬಡ್ಡಿ ದಂಧೆಕೋರರ ಹವ್ಯಾಹತವಾದಂಥ ಒಂದು ಬಡ್ಡಿ ವಸೂಲಿಯಿಂದಾಗಿ ಯಾವ ರೀತಿಯಲ್ಲಿ ಜನಗಳು ಸಾಯ್ತಾ ಇದ್ದಾರೆ ಅಂತ ಹೇಳಿದರೆ, ಮೊನ್ನೆ ತಾನೇ ಒಬ್ಬರು ಲೈವ್ ಆಗಿ 1 ಗಂಟೆಗಿಂತ ಹೆಚ್ಚು ಕಾಲ ಮಾತಾಡಿ ಸತ್ತದ್ದನ್ನು ನೋಡಿದ್ದೇವೆ ನಾವು. ಇವತ್ತು ಕೂಡ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನಲ್ಲಿ ಕೂಡ ಒಂದು ಘಟನೆ ಇದೇ ರೀತಿಯ ಒಂದು ಸುಸೈಡ್ ಆಗಿದೆ. ಪೊಲೀಸ್ನವರಿಗೆ ಫೋನ್ ಮಾಡಿ ರಾಣಿಬೆನ್ನೂರಿನಲ್ಲಿ ತ್ಯಾವರಪ್ಪ ಅನ್ನುವರು ಪೊಲೀಸ್ನವರಿಗೆ ಫೋನ್ ಮಾಡಿ ಡೆತ್ ನೋಟ್ ಬರೆದಿಟ್ಟು ಸುಸೈಡ್ ಅನ್ನು ಮಾಡಿಕೊಂಡಿದ್ದಾರೆ. ಇದನ್ನು ಎಲ್ಲ ನೋಡುವಾಗ ಈ ದೇಶದಲ್ಲಿ ಸ್ವಾತಂತ್ರ್ಯ ಇದೆಯೋ? ನಾವು ಕಳೆದ 12-13 ವರ್ಷಗಳಿಂದ ನಿರಂತರವಾಗಿ ಮಾಡಿದಂಥ ಹೋರಾಟದ ಪ್ರತಿಫಲವಾಗಿ ಕೂಡ ಇವತ್ತು ಇದನ್ನೆಲ್ಲ ನಿಲ್ಲಿಸಲಿಕ್ಕೆ ಯಾಕೆ ಮುಂದೆ ಬರ್ತಾ ಇಲ್ಲ? ಈ ಜನಗಳಿಗೆ ಅರ್ಥ ಆಗ್ತಾ ಇಲ್ವಾ? ನಾವು ಎಂತ ಸಾಕ್ತಾ ಇದ್ದೇವೆ ಅಂತ ಅನ್ನುವಂಥ ಒಂದು ನೋವಿನ ಸಂಗತಿಯನ್ನು ಇಡೀ ಜನತೆಯ ಮುಂದೆ ತೋಡಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ, ನಾವು ಕಳೆದ 25 ವರ್ಷಗಳಿಂದ ಇದೇ ಅನ್ಯಾಯದ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದವರು. ಸೌಜನ್ಯನ ಹೋರಾಟ ಕಳೆದ 12-13 ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ಇದೇ ಬಡ್ಡಿ ವ್ಯವಹಾರದ ವಿರುದ್ಧ ಕೂಡ ಈ 13 ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. SKDRDP ಅನ್ನುವಂಥ ಸಂಸ್ಥೆಯಿಂದ ಇವತ್ತು ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಉದಾಹರಣೆಗೆ ನಿಮಗೆ ನಾನು ಬೇರೆ ಏನನ್ನು ಕೇಳುವುದಿಲ್ಲ. ಈಗ ಕೂಡ ತ್ಯಾವರಪ್ಪರವರು ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾರೆ. ಇದೇ SKDRDPಯ ಏನು ಪಾಖಂಡಿಗಳಿದಾರಲ್ಲ, ಅಲ್ಲಿ ಹೋಗಿ ಜಮಾ ಆಗಿ 150-200 ಜನ ಜಮಾ ಆಗಿ ಈ ಕೇಸನ್ನು ಮುಚ್ಚಿಸಲಿಕ್ಕೆ ಸತತವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದೇ ಪ್ರಯತ್ನ ಈ ಸಂಸ್ಥೆ ವಿರುದ್ಧ ಎಲ್ಲೆಲ್ಲಿ ನಡೀತು ಅಲ್ಲೆಲ್ಲಿ ಇದನ್ನು ಮುಚ್ಚಿಸಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ, ನಾವು ಮೊನ್ನೆ ದಾವಣಗೆರೆಯಲ್ಲಿ ಪ್ರೆಸ್ ಮೀಟ್ ಮಾಡಿ ಅಲ್ಲಿಯ ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಮಾಡಿ ನಮ್ಮ ಹೋರಾಟದ ಪ್ರಮುಖರು ರಾತ್ರಿ ಹೊತ್ತಿಗೆ, ಸಾಯಂಕಾಲದ ಹೊತ್ತಿಗೆ ಬಳ್ಳಾರಿಗೆ ಹೋಗ್ತಾರೆ, ಕೇಕೋಡಿ ಎನ್ನುವಂತ ಗ್ರಾಮಕ್ಕೆ. ಅಲ್ಲಿ ಕೂಡ ಇದೇ ರೀತಿಯ ಒಂದು ಸೀನನ್ನು ಕ್ರಿಯೇಟ್ ಮಾಡಿದ್ರು. ಮರುದಿವಸ ಗದಗದಲ್ಲೂ ಕೂಡ ಇಂಥದ್ದೇ ಒಂದು ವಾತಾವರಣ ಕ್ರಿಯೇಟ್ ಮಾಡೋದು. ನಾನು ಹೇಳುವಂಥದ್ದು, ಇವರಿಗೆ ಈ SKDRDP ಅನ್ನುವಂಥ ಸಂಸ್ಥೆಗೆ ಯಾವುದೇ ಈ ದೇಶದ ಕಾನೂನುಗಳು ಲಾಗೂ ಆಗುವುದಿಲ್ವಾ? ಈ ರಾಜ್ಯದ ಒಂದು ವ್ಯವಸ್ಥೆ ಇವರಿಗೆ ಯಾವ ರೀತಿಯಲ್ಲೂ ಕೂಡ ಎಚ್ಚರಿಕೆಯನ್ನು ಕೊಡುವುದಿಲ್ವಾ? ಆನೆ ಹೋದದ್ದೇ ದಾರಿ ಅನ್ನುವಂತ ರೀತಿಯಲ್ಲಿ ಇವರು ನಡ್ಕೊಂಡೇ ಮುಂದೆ ಇಂಥದ್ದೇ ಕೆಲಸವನ್ನು ಮಾಡ್ತಾ ಹೋಗ್ತಾರ. ಆ ಒಂದು ಬ್ಯಾಂಕ್ ಮ್ಯಾನೇಜರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇದು ಲೆಟರ್ ಹೆಡ್ ನಮ್ಮ ಹೆಸರಲ್ಲಿದೆ, ನಾವು ಕಳಿಸಿದ್ದಲ್ಲ. ಯಾರು ಕಳಿಸಿದ್ದ ಹಾಗಾದ್ರೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ, SKDRDP ಅವರು ಕಳಿಸಿರುವಂತದ್ದು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಕಳಿಸಿರುವಂತ ಒಂದು ಲೆಟರ್ ಅದು. ನಾನು ಕೇಳುವಂತದ್ದು, ಒಂದು ರಾಷ್ಟ್ರೀಕೃತ ಬ್ಯಾಂಕಿನ ಲೆಟರ್ ಹೆಡ್ SKDRDP ಅವರ ಕೈಗೆ ಹೇಗೆ ಬಂತದು? ಅದನ್ನು ಹೇಗೆ ಈ ಸಂಬಂಧಪಟ್ಟ ಸ್ವಸಹಾಯ ಗುಂಪಿನ ಸದಸ್ಯರಂತ ಹೇಳುವವರಿಗೆ ಅದನ್ನು ಹೇಗೆ ಕಳಿಸ್ತಾರೆ? ಇದನ್ನೆಲ್ಲ ನೋಡುವಾಗ ಈ ದೇಶದಲ್ಲಿ ಏನು ನಡೀತಾ ಇದೆ?
ಏನು ಆಗ್ತಾ ಇದೆ? ಇದಕ್ಕೆ ಯಾಕೆ ಇನ್ನೂ ಕೂಡ ಇಷ್ಟು ದೊಡ್ಡ ಕಾನೂನು ಬಂದ ಮೇಲೆ ಕೂಡ, ಸುಗ್ರೀವಾಜ್ಞೆ ಬಂದ ಮೇಲೆ ಕೂಡ ಆನೆ ನಡೆದದ್ದೇ ದಾರಿ ಅಂತ ಹೇಳಿ ಇವರು ಮಾಡ್ತಾರೆ ಅಂತ ಹೇಳಿದ್ರೆ, ಮುಂದಿನ ದಿನದಲ್ಲಿ ನಾವು ಕೂಡ ಆನೆ ನಡೆದದ್ದೇ ದಾರಿ ಅಂತ ಹೇಳಿ ತೋರಿಸ್ಬೇಕಾ? ನಾನು ಹೇಳುವಂಥದ್ದು, ಈ ರಾಜ್ಯದ ಸರ್ಕಾರ ಆದಷ್ಟು ಬೇಗ ಜಾಗೃತಗೊಂಡು ಯಾರ್ಯಾರು ಇಂಥ ಕೆಲಸ, ನಾವಿವತ್ತು ಸೌಜನ್ಯ ಪರ ಹೋರಾಟಗಾರರು, ನಾವು ಜನ ಆಂದೋಲನವನ್ನು ಹುಟ್ಟು ಹಾಕ್ತೇವೆ, ಜನಗಳನ್ನು ಜಾಗೃತಿ ಮಾಡ್ತೇವೆ. ಆತ್ಮಹತ್ಯೆ ಮಾಡ್ಕೊಳ್ಬೇಡಿ, ಮೀಟರ್ ಬಡ್ಡಿ ಕಟ್ಟಬೇಡಿ, ಈ ದೇಶದ ಕಾನೂನು ಯಾವ ರೀತಿಯಲ್ಲಿ ಕಟ್ಟಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡಿದ ಅದೇ ರೀತಿಯಲ್ಲಿ ನೀವು ಕಟ್ಟಬೇಕು ಅಂತ ಹೇಳ್ತೇವೆ ನಾವು. ಅದನ್ನು ಹೇಳಬಾರ್ದು, ನೀವು ಬರಬಾರ್ದು, ಪ್ರೆಸ್ ಕರಿಬಾರ್ದು. ಹಾಗಾದ್ರೆ ಈ ದೇಶದಲ್ಲಿ ಮೊಘಲರಿಗೆ ಹುಟ್ಟಿದಂತ ಪಾಪಿಗಳು ಇನ್ನೂ ಇದ್ದಾರೆ ಇಲ್ಲಿ, ಬ್ರಿಟಿಷರಿಗೆ ಹುಟ್ಟಿದಂತ ಪಾಪಿಗಳು ಕಾಮಂದರುಗಳು ಇನ್ನೂ ಇದ್ದಾರೆ ಇಲ್ಲಿ. ಕೇಳಬೇಕಲ್ಲ. ನಾನು ಹೇಳುವಂಥದ್ದು, ಈ ಸರ್ಕಾರ ಆದಷ್ಟು ಬೇಗ ಯಾರು SKDRDP ಅಂತ ಮೀಟರ್ ಬಡ್ಡಿ ದಂಧೆಕೋರರು ಮಾಡುವಂತ ಅನಾಹುತಕ್ಕೆ ಕಡಿವಾಣ ಹಾಕದಿದ್ರೆ, ಮುಂದಿನ ದಿನದಲ್ಲಿ ಅವರು ಏನು ಜನ ಸೇರಿಸಿಕೊಂಡು ನಮ್ಮ ಮೇಲೆ, ಹೋರಾಟಗಾರರ ಮೇಲೆ ಅವರು ಏನು ದಾಳಿ ಮಾಡಲಿಕ್ಕೆ, ಹಲ್ಲೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರ, ಅದೇ ರೀತಿ ನಾವು ಕೂಡ ಪ್ರಾರಂಭ ಮಾಡಬೇಕಾಗ್ತದೆ. ಎಚ್ಚರಿಕೆ. ನಾವೇನು ಕೈಯಲ್ಲಿ ಬಲೆ ತೊಟ್ಟು ಕೂತಿಲ್ಲ. ಕಾನೂನು ರೀತಿಯಲ್ಲೆಲ್ಲ ನಡಿಬೇಕು. ಈ ದೇಶದಲ್ಲಿ ಒಂದು ಕಾನೂನಿದೆ, ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಕಾನೂನನ್ನು ನಮ್ಮ ಕೈಗೆ ತಗೊಳ್ಬಾರ್ದು ಅಂತ ಹೇಳಿ ನಾವು ಯೋಚನೆ ಮಾಡಿದ್ರೆ, ಸುಗ್ರೀವಾಜ್ಞೆ ಜಾರಿಯಾದ ಮೇಲೆ ಕೂಡ ಇಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಮೊನ್ನೆ ಕಾಸರಗೋಡಿಗೆ ಹೋಗಿದ್ದೇವೆ. ಕಾಸರಗೋಡಿಗೆ ಹೋಗಿ ಅಲ್ಲಿ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ನನಗೆ 2 ಕರೆ ಬಂದಿದೆ. ನೋಡಿದೆ, ಪ್ರೆಸ್ ಮೀಟ್ ಮಾಡುವಾಗ 2 ಫೋನ್ ಬಂದಿತ್ತು. ಯಾರ್ದು ಅಂತ ನೋಡುವಾಗ ಅದೇ ಮಂಜೋತ್ ಸರ್ ಅದ ನಮ್ಮ ಒಬ್ರು ಆತ್ಮೀಯರದ್ದು ಫೋನ್ ನಂಬರ್ ಅದು ಕೇಳಿದೆ. ಇಲ್ಲೊಬ್ಬ 42 ವರ್ಷದ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. SKDRDPಯ ಒಂದು ಸಾಲಬಾಧೆಯಿಂದ ಡೆತ್ ನೋಟ್ ಸಿಕ್ಕಿದೆ, ಪೊಲೀಸ್ನವರ ಕೈಯಲ್ಲಿ ಇದೆ ಅಂತ ಎಲ್ಲ ಹೇಳಿದ್ರು. ನಾನು ಹೇಳಿದ್ದೀನಿ, ನೋಡಿದ್ರೆ ಅಲ್ಲಿ ಡೆತ್ ನೋಟು ಇಲ್ಲ, ಸತ್ತವರ ಬಗ್ಗೆ ಕಾಳಜಿ ಇಲ್ಲ. ಡೆತ್ ನೋಟ್ ಹೇಗೆ ಮಂಗಮಯ ಆಯ್ತು ಅಂತ ಕೇಳಿದ್ರೆ, ಊರಿನ ಜನರ ಹತ್ರ ಕೇಳಿದ್ರೆ, ಇಲ್ಲೊಬ್ಬ ದಯಾನಂದ ಕತ್ತಲ್ ಸರ್ ಅಂತ ಇದ್ದಾನೆ, ಅವನು ಹೋಗಿ ಅದನ್ನು ಅರ್ದು ಬಿಸಾಡಿದ್ದಾನೆ. ಹಾಗಾದ್ರೆ ಈ ದೇಶದಲ್ಲಿ ಯಾವ ರೀತಿಯ ಕಾನೂನು, ಯಾರನ್ನು ಪ್ರಶ್ನೆ ಮಾಡೋದು? ಈಗಲೂ ಕೂಡ ಇಂಥದ್ದು ನಡೀತದ? SKDRDP ಅಂತ ಅವರು ಮಾಡಿದ ತಪ್ಪನ್ನು ಬಚಾವ್ ಮಾಡಲಿಕ್ಕೆ ಈಗಲೂ ಕೂಡ ಡೆತ್ ನೋಟನ್ನು ಅರ್ದು ಬಿಸಾಕ್ತಾರ. ಹಾಗಾದ್ರೆ ಅದಕ್ಕೆ ಏನು ಕಾನೂನೇ ಇಲ್ವಾ? ಇಲ್ಲ ಅಂತ ಹೇಳಿದ್ರೆ ಮುಗೀತಾಗಾದ್ರೆ. ಹಾಗಾದ್ರೆ ಜನಸಾಮಾನ್ಯರು ಫೋನ್ ಮಾಡಿ ಹೇಳಿದ್ದು ಸುಳ್ಳು? ಹಾಗಾದ್ರೆ ಇಡೀ ಊರು ಹೇಳ್ತಾ ಇತ್ತಲ್ಲ, ಅದು ಸುಳ್ಳ? ಮನೆಯವರನ್ನು ಬಾಯಿ ಮುಚ್ಚಿಸಿದ್ದಾರೆ. ನಾನು ಇದನ್ನೆಲ್ಲ ನೋಡುವಾಗ ಇನ್ನು ಏನು, ಇದಕ್ಕೆ ಏನ್ ಮಾಡ್ಬೇಕು? ನಾವು ಕೂಡ ಕಾನೂನನ್ನು ಕೈಗೆ ತಗೊಳ್ಬೇಕೆ ನಾವು ಕೂಡ?